ಜನ ಏನೂ ತಿಳ್ಕೊಳ್ಳಲ್ಲ. ಇದನ್ನು ಮನೆ ಒಳಗಡೆ ಮಾತಾಡೋಕ್ಕಾಗಲ್ಲ. ಯಾರ ಕಿವಿಗಾದರೂ ಬಿದ್ದರೆ ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಇಲ್ಲಿ ಕರ್ಕೊಂಬಂದು ಮಾತಾಡ್ತಿದ್ದೀನಿ. ಅಂಥದ್ದೇನಾಯಿತು? ಏನು ವಿಷಯ? ಜಾನು, ಜಯಂತ್ ಅವರು ನನಗೆ ಸಂತಾಪ ಸೂಚಕ ಸಭೆ ನಡೆಸಬೇಕು ಅಂತ ಎಲ್ಲ ಫ್ರೆಂಡ್ಸ್ನೂ ಇನ್ವೈಟ್ ಮಾಡಿದಾರಂತೆ. ಹೌದಾ? ಯಾಕೆ ಅವರಿಗೆಲ್ಲ ಮಾಡ್ತಿದ್ದಾರೆ? ಆ ಮಾತನ್ನು ನಾನು ನಿನ್ನನ್ನು ಕೇಳ್ಬೇಕು ಜಾನು. ಏನಾಯಿತು? ನೀನು ಬದುಕಿದ್ರು ಬದುಕಿಲ್ಲ ಅಂತ ಎಲ್ಲರ ಹತ್ರ ಯಾಕೆ ಮುಖ ಮರೆಸ್ಕೊಂಡಿದ್ಯಾ? ಹೇಳು ಜಾನು. ನೋಡು, ನೀನೇನು ಹೇಳ್ತಾನೆ ಇಲ್ಲ. ನೀನು ಹೇಳಲಿಲ್ಲ ಅಂದಮೇಲೆ ನನಗೆ ಗೊತ್ತಾಗುತ್ತೆ. ನೀನೇನಾದರೂ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಆವಾಗ ತಾನೇ ನನ್ನ ಕೈಲಿ ಏನಾಗುತ್ತೆ ಅದನ್ನು ಮಾಡೋಕ್ಕೆ ಸಾಧ್ಯ. ಹೇಳು ಜಾನು, ಏನಾಯಿತು? ಹಾಗೆಲ್ಲ ಏನೂ ಇಲ್ಲ ವಿಶ್ವ. ನೀನು ಹಾಗೆಲ್ಲ ಏನೂ ಇಲ್ಲ ಅನ್ನೋದ್ರಲ್ಲೇ ಗೊತ್ತಾಗ್ತಿದೆ ಜಾನು, ಇಲ್ಲೇನೋ ಇದೆ ಅಂತ. ನಮ್ಮ ಫ್ರೆಂಡ್ಸ್ಗೆಲ್ಲ ಒಂದೇ ಡೌಟು, ಏನು ಗೊತ್ತಾ? ನೀನು ಸತ್ತು ಇಷ್ಟು ದಿನ ಆದಮೇಲೆ ಇವಾಗ ಯಾಕೆ ಸಂತಾಪ ಸೂಚಕ ಸಭೆ ನಡೆಸ್ತಿದ್ದಾರೆ ಅಂತ. ಅಂದಮೇಲೆ ಇಲ್ಲೇನೋ ದೊಡ್ಡ ಗುಟ್ಟೆ ಇದೆ ಅಂತ ತಾನೆ. ಅದೇನು ಅಂತ ಹೇಳು ಜಾನು. ನೀನು ಯಾಕೆ ನಿಮ್ಮ ಅಪ್ಪ ಅಮ್ಮನ ಜೊತೆನೂ ಹೋಗ್ದೆ, ಗಂಡನ ಜೊತೆನೂ ಬದುಕ್ತೆ, ಇಲ್ಲಿ ಬಂದು ಮುಖ ಮರೆಸ್ಕೊಂಡು ಬದುಕ್ತಿದ್ಯಾ? ಏನಾಯ್ತು ಜಾನು, ಹೇಳು. ಜಾನು, ನೀನೇ ಯೋಚನೆ ಮಾಡು. ಮುಂದೆ ಒಂದಿನ ಜಯಂತ್ ಅವ್ರಿಗೆ ನೀನು ಇಲ್ಲಿರೋದು ಗೊತ್ತಾದ್ರೆ ಏನಾಗ್ಬೋದು? ಅವಾಗ ಅವ್ರಿಗೆ ಗೊತ್ತಾಗಿ ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋದಕ್ಕಿಂತ ಇವಾಗಲೇ ನಾನು ಅವ್ರಿಗೆ ಹೇಳ್ತೀನಿ. ನೀನು ಇಲ್ಲಿರೋದನ್ನ ನಾನು ಅವ್ರಿಗೆ ಹೇಳ್ತೀನಿ. ನೀನು ಬದುಕಿರೋದನ್ನ ನಾನು ಅವ್ರಿಗೆ ಹೇಳ್ತೀನಿ. ಅದೇ ಸರಿ. ನಿಂತ್ಕೋ ವಿಶ್ವ.